ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಈಗ ತಾನೇ ರಿಸಲ್ಟ್ ಬಂದಿದೆ ಮತ್ತು ಇವತ್ತೇ ಗೌರ್ಮೆಂಟ್ಲಿಂದ ಒಂದು ಸರ್ಕ್ಯುಲರ್ ಕೂಡ ಬಂದಿದೆ. ನವೆಂಬರ್-ಡಿಸೆಂಬರ್ 2024 ಈ ಎಕ್ಸಾಮ್ ರಿಲೇಟೆಡ್ ಇಲ್ಲಿ ನಾವು ನೋಡಬಹುದು. ಇದ್ರದ್ದು ನಮ್ಮದು ಆನ್ಸರ್ ಪೇಪರ್ದು ಫೋಟೋ ಕಾಪಿ ಅಂದರೆ ಸ್ಕ್ಯಾನ್ಡ್ ಕಾಪಿ ಬೇಕಂದರೆ ಅಷ್ಟೇ ಅಲ್ಲ, ಮತ್ತು ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೆ ಇದರದ್ದು ಡೇಟ್ ಮತ್ತು ಫೀಸ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಳಿಸಿದ್ದಾರೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಷನ್. ಬನ್ನಿ ಈಗ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ. ಫೋಟೋ ಕಾಪಿ ಅಂದರೆ ಜೆರಾಕ್ಸ್ ಕಾಪಿ ತರಿಸಲಿಕ್ಕೆ ಮತ್ತು ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಡೇಟ್ ಯಾವಾಗಿದೆ ಮತ್ತು ಫೀಸ್ ಎಲ್ಲ ಎಷ್ಟಿದೆ ಅಂತ ನೋಡುವ. ಈಗ DTಲಿಂದ ಒಂದು ಹೊಸ ಇನಿಷಿಯೇಟಿವ್ ಏನಂದರೆ ಸ್ಕ್ಯಾನ್ಡ್ ಕಾಪಿಯನ್ನು ಕೊಡ್ತಾ ಇದ್ದಾರೆ. ಸ್ಕ್ಯಾನ್ಡ್ ಕಾಪಿ ಅಂದರೆ ನಾವು ಏನು ಪೇಪರ್ ಮಾಡಿರ್ತೀವಿ ಅದೇ ಸಾಫ್ಟ್ ಕಾಪಿನ ಕಳಿಸ್ತಾರೆ ರಾದರ್ ದ್ಯಾನ್ ಹಾರ್ಡ್ ಕಾಪಿ. ಈಗ ಸ್ಕ್ಯಾನ್ಡ್ ಕಾಪಿ ನಾವು ಪಡೀಲಿಕ್ಕೆ ಏನೆಲ್ಲ ಮಾಡಬೇಕು ನೋಡೋಣ. ಇಲ್ಲಿ ಕೆಲವೊಂದು ನಿಯಮಗಳು ಇದ್ದಾವೆ. ಇಲ್ಲಿ ಸ್ಕ್ಯಾನ್ಡ್ ಕಾಪಿ ಪಡೀಲಿಕ್ಕೆ ನಾವು ನೋಡುವಂಗೆ ಈಗ ಕೋರಿಕೆ ಮೇರೆಗೆ ಏನಿದೆ ಅಲ್ಲ ಸ್ಕ್ಯಾನ್ಡ್ ಕಾಪಿಯನ್ನು ಕೊಡ್ತಾರೆ. ಆನ್ಸರ್ ಸ್ಕ್ರಿಪ್ಟ್ದು ಉತ್ತರ ಪತ್ರಿಕೆ ಸ್ಕ್ಯಾನ್ಡ್ ಕಾಪಿ. ಇದನ್ನು ನಾವು K2 ಚಲನ್ ಮುಖಾಂತರ ಫೀಸನ್ನು ತುಂಬಬೇಕಾಗುತ್ತೆ. K2 ಚಲನ್ ಮುಖಾಂತರ ನಂತರ ಏನು ಮಾಡಬೇಕು, ಇದನ್ನು BT ಲಿಂಕ್ಸಲ್ಲಿ ಪ್ರಾಂಶುಪಾಲರು ಇದು ಮುಂದಿನ ಮಾಹಿತಿಗಾಗಿ ಕಳಿಸ್ತಾರೆ. ಪ್ರಾಂಶುಪಾಲರ ಮುಖಾಂತರ ನಾವು ಇದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಅದೇ ರೀತಿ ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಡೇಟ್ ಏನಿದೆ ಅಂದರೆ ಉತ್ತರ ಪತ್ರಿಕೆ ಫೋಟೋ ನಾವು ತೊಗೋಬೇಕಂದ್ರೆ ಫೋಟೋ ಕಾಪಿ ತೊಗೋಬೇಕಂದ್ರೆ ಡೇಟ್ 5/2/2025 12/2/2025 ಅಂದರೆ 5th ಫೆಬ್ರವರಿಲಿಂದ 12th ಫೆಬ್ರವರಿ ತನಕ ನಾವು ಸ್ಕ್ಯಾನ್ಡ್ ಕಾಪಿ ಪಡೀಲಿಕ್ಕೆ ಅಪ್ಲಿಕೇಶನನ್ನು ಕೊಡಬಹುದು. ಫೀಸ್ ಬಂದುಬಿಟ್ಟು ₹250 ಇದೆ, ₹250 ಫೀಸ್ ಇದೆ. ಮತ್ತು ಇಂಪಾರ್ಟೆಂಟ್ ಏನಂದರೆ ಫೋಟೋ ಕಾಪಿ ನಿಮ್ಮ ಪರ್ಸ್ನಲ್ ಇಮೇಲ್ ಐಡಿಗೆ ಬರೋದಿಲ್ಲ, ಅವ್ರ ಸ್ಕ್ಯಾನ್ಡ್ ಕಾಪಿ ನಿಮ್ಮ ಪರ್ಸ್ನಲ್ ಇಮೇಲ್ ಐಡಿಗೆ ಬರೋದಿಲ್ಲ. ಇದನ್ನು ಡೈರೆಕ್ಟಾಗಿ ಕಾಲೇಜ್ ಇಮೇಲ್ ಐಡಿಗೆ ಕಳಿಸ್ಕೊಡ್ತಾರೆ. ಕಾಲೇಜ್ ಇಮೇಲ್ ಐಡಿ ಮೇಲೆ ಬಂದ ತಕ್ಷಣ ನೀವು ಇದನ್ನು ನೋಡಬಹುದು. ದಿಸ್ ಈಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಅದೇ ರೀತಿ ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾವಾಗಿಂದ 5/2/2025 12/2/2025 ಅಂದರೆ 5th ಫೆಬ್ರವರಿಲಿಂದ 12th ಫೆಬ್ರವರಿ ತನಕ. ಇದರದ್ದು ಫೀಸ್ ಎಷ್ಟಿದೆ ಅಂದರೆ ₹550 ನೀವು ಫೀಸನ್ನು ಕಟ್ಟಿಬಿಟ್ಟು ಇದರದ್ದು ಸಪ್ರೇಟ್ ಅಪ್ಲಿಕೇಶನ್ ಇದೆ. ಈಗ ನೋಡಿ, ಫೋಟೋ ಕಾಪಿದು ಸಪ್ರೇಟ್ ಅಪ್ಲಿಕೇಶನ್ ಇದೆ ಮತ್ತು ರಿವ್ಯಾಲ್ಯೂಯೇಷನ್ದು ಸಪ್ರೇಟ್ ಅಪ್ಲಿಕೇಶನ್ ಇದೆ. ನೆಕ್ಸ್ಟ್ ಇದನ್ನು ನಾವು ಏನು ಮಾಡಬೇಕಂದ್ರೆ ಮರು ಮೌಲ್ಯಮಾಪನದ ಫಲಿತಾಂಶ ಏನಿದೆಯಲ್ಲ, ರಿಸಲ್ಟ್ ಏನಿದೆಯಲ್ಲ, BT ಲಿಂಕ್ಸ್ ವೆಬ್ ಪೋರ್ಟಲ್ಲಿ ಡೈರೆಕ್ಟ್ ರಿಫ್ಲೆಕ್ಟ್ ಆಗುತ್ತೆ. BT ಲಿಂಕ್ಸ್ ವೆಬ್ ಪೋರ್ಟಲ್ ಇದೆ ಕಾಲೇಜದ್ದು, ಅದರಲ್ಲಿ ಡೈರೆಕ್ಟಾಗಿ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕೆ ಸ್ಟೂಡೆಂಟ್ಸಿಗೆ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತಾ ಇದ್ದಾರೆ DTಲಿಂದ ಅಂದರೆ ಸ್ಟೂಡೆಂಟ್ಸು ವೇಟ್ ಮಾಡಬಾರ್ದು. ರಿಸಲ್ಟ್ ವೇಟ್ ಮಾಡದೆ ಏನಿದೆಯಲ್ಲ ಮುಂದಿನ ಎಕ್ಸಾಮ್ ಫೀಸ್ ಕೂಡ ತುಂಬಬೇಕು, ಅಪ್ಲಿಕೇಶನನ್ನು ಕೂಡ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಏನಿದೆಯಲ್ಲ ರಿವ್ಯಾಲ್ಯೂಯೇಷನ್ ಕಮಿಟಿದು ಫೈನಲ್ ಡಿಸಿಷನ್ ಆಗಿರುತ್ತೆ. ಈಗ ಇದೆಲ್ಲ ಮಾಹಿತಿ ಈಗ ನಾನು ಈ ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಿ ಅಂದರೆ ಸ್ಕ್ಯಾನ್ಡ್ ಕಾಪಿ ತರಿಸೋದು ರೀತಿ ಯಾವುದು ಮತ್ತು ಎಷ್ಟು ಫೀಸ್ ತುಂಬಬೇಕು, ಸ್ಟಾರ್ಟಿಂಗ್ ಡೇಟ್, ಎಂಡ್ ಡೇಟ್, ಅದೇ ರೀತಿ ರಿವ್ಯಾಲ್ಯೂಯೇಷನ್ದು ಸ್ಟಾರ್ಟಿಂಗ್ ಡೇಟ್, ಎಂಡ್ ಡೇಟ್, ಫೀಸ್ ಎಷ್ಟು ಮತ್ತು ಯಾವ ಥರ ಫೀಸ್ ತುಂಬಬೇಕು ಅಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಕೊನೆಯದಾಗಿ ನಾನು ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ ಈಗ ರಿವ್ಯಾಲ್ಯೂಯೇಷನ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದಿರೋದನ್ನು ಕನ್ಸಿಡರ್ ಮಾಡ್ತಾರೆ. ಮಾರ್ಕ್ಸ್ ಚೇಂಜ್ ಆಗಿಲ್ಲ ಅಂದರೆ ನೋ ಚೇಂಜ್ ಅಂತ ಬರುತ್ತೆ. ಆಮೇಲೆ ಸ್ಟೂಡೆಂಟ್ಸ್ಗೆ ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಲಾಸ್ಟ್ ಡೇಟ್ ಆದಮೇಲೆ ಕೂಡ ಸೇವಾ ಸಿಂಧುವಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಆ ಥರ ಅಪ್ಲಿಕೇಶನ್ ಹಾಕಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಕೊನೆಯದಾಗಿ ಇಲ್ಲಿ ನಾವು ನೋಡಬಹುದು ಅಪ್ಲಿಕೇಶನ್ ಏನಿದೆ ಅಂದರೆ ಇದಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಕೂಡ ಇದೆ. ಸಪ್ರೇಟ್ ಅಪ್ಲಿಕೇಶನ್ ಏನಂದರೆ ದಿಸ್ ಈಸ್ ಫಾರ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಆಫ್ ಡಿಪ್ಲೊಮಾ ಆನ್ಸರ್ ಸ್ಕ್ರಿಪ್ಟ್ ಅಂತಿದೆ. ರಿವ್ಯಾಲ್ಯೂಯೇಷನ್ ಸಲುವಾಗಿ ಸಪ್ರೇಟ್ ಅಪ್ಲಿಕೇಶನ್ ಇದೆ. ಇಲ್ಲಿ ನಾವು ನೋಡಬಹುದು ದಿಸ್ ಈಸ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಡಿಪ್ಲೊಮಾ ಆನ್ಸರ್ ಸ್ಕ್ರಿಪ್ಟ್ ಅಂತಿದೆ. ಇದನ್ನು ತುಂಬಿದ ನಂತರ ಫೀಸ್ ತುಂಬಿ ₹550 ಕಾಲೇಜ್ ಮುಖಾಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ದಿಸ್ ಈಸ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್. ಎಲ್ಲ ಮಾಹಿತಿಯನ್ನು ತುಂಬಿಟ್ಟು ಪ್ರಾಚಾರ್ಯರ ಸಹಿ ಎಲ್ಲ ತೊಗೊಂಡು ಪೋಷಕರ ಸಹಿ ಎಲ್ಲ ತೊಗೊಂಡು ಇದನ್ನು ನೀವು ಸ್ವೀಕೃತ ಪತ್ರ ಎಕ್ನಾಲೇಜ್ಮೆಂಟನ್ನು ತೊಗೊಂಡು ಇಟ್ಕೋಬೇಕು. ಅದೇ ರೀತಿ ಇಲ್ಲಿ ನಾವು ನೋಡ್ಬೋದು ₹550 ಫೀಸ್ ಅಂತೂ ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲೇ ಇಂಪಾರ್ಟೆಂಟ್ ನೋಡಿ, ಚಲನ್ ಮುಖಾಂತರ ಫೀಸ್ ಕಟ್ಟಬೇಕಂತ ಹೇಳಿದ್ದಾರೆ. ಚಲನ್ ಮುಖಾಂತರ ಫೀಸ್ ₹550 ಫೀಸ್ ಇದೆ. ಅದನ್ನು ಕಟ್ಟಿದ ನಂತರ ನೀವು ಇದನ್ನು ಅಪ್ಲಿಕೇಶನ್ ತುಂಬಿ ಕೊಡಬೇಕು. ಅದೇ ರೀತಿ ಇಲ್ಲಿ ನಾವು ನೋಡಬಹುದು ಸ್ಕ್ಯಾನ್ಡ್ ಕಾಪಿ ತರಿಸಲಿಕ್ಕೆ ಕೂಡ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ ಅಂದರೆ ಈ ಸಲ ಸ್ಕ್ಯಾನ್ಡ್ ಕಾಪಿ ಕೊಡ್ತಾ ಇದ್ದಾರೆ. ಸ್ಕ್ಯಾನ್ಡ್ ಕಾಪಿಗೂ ಕೂಡ ಅಪ್ಲಿಕೇಶನ್ ಸಪ್ರೇಟ್ ಇದೆ, ನೆನ್ಪಿಟ್ಕೊಳ್ಳಿ. ಸಪ್ರೇಟ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್, ಸಪ್ರೇಟ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಆರ್ ಸ್ಕ್ಯಾನ್ಡ್ ಕಾಪಿ. ಇವೆಲ್ಲ ಮಾಹಿತಿಯೆಲ್ಲ ತುಂಬಿಟ್ಟು ನೀವು ₹250 ಚಲನ್ ತುಂಬಿಟ್ಟು ಈ ಅಪ್ಲಿಕೇಶನನ್ನು ಕಾಲೇಜ್ ಮುಖಾಂತರ ಸಬ್ಮಿಟ್ ಮಾಡಬೇಕು. ಇಲ್ಲಿ ಕೂಡ ಹೇಳಿದರೆ ₹250 ತುಂಬಿ
ಕಾಲೇಜ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.